ಟ್ರಯಲ್ ಶುರುವಾಗುತ್ತೆ ಆರೋಪಿ ದರ್ಶನ್ ಕೊಲೆ ಕೇಸ್ನ ವಿಚಾರವಾಗಿ. ಸೆಷನ್ಸ್ ಕೋರ್ಟ್ಗೆ ತಲುಪಿದೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರತಿ. ಹಾಗಾಗಿ ಈ ಒಂದು ಆನೆಗತಿಯಲ್ಲಿ ನಡೀತಾ ಇದ್ದಂತಹ ಟ್ರಯಲ್ ಏನಿದೆ ಈಗ ಆರಂಭ ಆಗುತ್ತೆ ಇವತ್ತಿನಿಂದ. ಇನ್ನು 1 ವರ್ಷ ಜೈಲಿನಲ್ಲೇ ಇರಬೇಕಾಗುತ್ತೆ. ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ಮುಗಿಯೋವರೆಗೂ ಕೂಡ ಅನ್ನುವಂಥದ್ದು ದರ್ಶನ್ಗೆ ಇದು ಮುಂದುವರಿಯುತ್ತೆ. ಈಗ ಟ್ರಯಲ್ ಎಷ್ಟು ಬೇಗ ಮುಗಿಯುತ್ತೋ ಅದರ ಮೇಲೆ ದರ್ಶನ್ ಎಷ್ಟು ಬೇಗ ಹೊರಗೆ ಬರ್ತಾರಾ ಇಲ್ವಾ ಅನ್ನುವಂಥ ಡಿಪೆಂಡ್ ಆಗುತ್ತೆ. ಶೀಘ್ರದಲ್ಲೇ ಟ್ರಯಲ್ ಆರಂಭ ಆಗುತ್ತೆ. ಸೆಷನ್ಸ್ ಕೋರ್ಟ್ ನ ತಲುಪಿದೆ ಸುಪ್ರೀಂ ಕೋರ್ಟ್ ನೀಡಿದಂತ ಆದೇಶ. ಸುಪ್ರೀಂ ಕೋರ್ಟ್ ಆದೇಶದ ಪ್ರತಿಯನ್ನ ವಕೀಲರು ಸಲ್ಲಿಸಿದ್ದಾರೆ ಸೆಷನ್ಸ್ ಕೋರ್ಟ್ಗೆ. ದರ್ಶನ್ ಪರ ವಕೀಲರು ಪ್ರತಿ ಸಲ್ಲಿಕೆಯನ್ನ ಕೂಡ ಮಾಡಿದ್ದಾರೆ. ಕಳೆದ ಸೋಮವಾರನೇ ಆದೇಶದ ಪ್ರತಿಯನ್ನ ಸಲ್ಲಿಸಿದ್ರು ವಕೀಲರು. ಇವಾಗ ಸೋಮವಾರ ವಿಚಾರಣೆ ನಡೆಸುತ್ತೆ ಕೋರ್ಟ್. ಶೀಘ್ರದಲ್ಲೇ ಕೊಲೆ ಆರೋಪಿ ದರ್ಶನ್ ಕೇಸ್ನ ಟ್ರಯಲ್ ಆರಂಭ ಆಗುತ್ತೆ. ಎಸ್, ಈಗ ಮತ್ತೊಮ್ಮೆ ವಿಚಾರಣೆ ಅಂತ ಬಂದಾಗ ಇನ್ನೇನ್ ದರ್ಶನ್ ಹೊರಗೆ ಬಂದೇ ಬಿಡ್ತಾರೆ ಅಂತ ಅನ್ಕೊಂಡಿದ್ದಂತ ದರ್ಶನ್ ಅಭಿಮಾನಿಗಳಿಗೆ, ದರ್ಶನ್ ಪರ ವಕೀಲರಿಗೆ ಒಂದ್ ರೀತಿಯಾಗಿ ಶಾಕ್ ನೀಡಿತ್ತು. ಅವ್ರು ಕೊಟ್ಟಂತಹ ಕಾರಣಗಳು, ನನಗೆ ಬೇರೆ ಖೈದಿಗಳು ನನ್ನನ್ನು ಅವಾಚ್ಯ ಶಬ್ದದಿಂದ ಬಳಸಿ ಮಾತನಾಡ್ತಾರೆ, ನನ್ನನ್ನು ಗೇಲಿ ಮಾಡ್ತಾರೆ, ನನಗೊಂಥರ ಕ್ವಾರಂಟೈನ್ ಅಲ್ಲಿ ಇದ್ದೀನಿ ನಾನು ಅಂತ ಎರಡೆರಡು ರೀತಿಯಾದಂತ ಉತ್ತರಗಳನ್ನ ಕೊಡ್ತಾ ಇದ್ರು. ಯಾಕೆಂದ್ರೆ ಇವ್ರನ್ನ ಒಬ್ಬರನ್ನೇ ಸಿಂಗಲ್ ಆಗಿ ಒಂದು ಕಡೆಯಲ್ಲಿ ಇಟ್ಟಿದ್ದಂಥದ್ದು. ಹಾಗಿದ್ದಾಗ ಅಕ್ಕಪಕ್ಕದಲ್ಲಿರುವಂತಹ ಖೈದಿಗಳು ಹೇಗೆ ಇವ್ರನ್ನ ಗೇಲಿ ಮಾಡೋದಕ್ಕಾಗಿರ್ಬೋದು ಸಾಧ್ಯ ಆಗುತ್ತೆ. ಇನ್ನು ನನಗೆ ಇಲ್ಲಿ ಇರೋಕೆ ಆಗ್ತಾ ಇಲ್ಲ, ಊಟ ತಿಂಡಿಯನ್ನ ಸರಿಯಾಗಿ ಕೊಡ್ತಾ ಇಲ್ಲ, ಈ ರೀತಿಯಾಗಿ ಸಾಕಷ್ಟು ಕಾರಣಗಳನ್ನ ಕೊಡ್ತಾ ಹೋದ್ರು. ಅದಾದ ಮೇಲೆ ಎಲ್ಲವನ್ನ ಪರಿಶೀಲನೆ ಮಾಡ್ಲಾಯ್ತು ಕೋರ್ಟ್ ನಲ್ಲಿ. ಈ ವ್ಯಕ್ತಿ ನೀಡಿದಂತ ಕಾರಣಗಳೇನಿದೆ, ಜೈಲಧಿಕಾರಿಗಳು ಹಾಗಿದ್ರೆ ಈ ವ್ಯಕ್ತಿಯನ್ನ ಚೆನ್ನಾಗಿ ನೋಡ್ಕೋತಾ ಇಲ್ವಾ, ಚೆನ್ನಾಗಿ ಇನ್ ದ ಸೆನ್ಸ್ ಇವರು ದರ್ಶನ್ ಅಂತ ಏನು ಎಕ್ಸ್ಟ್ರಾ ಕೇರ್ ಅಲ್ಲ, ಬೇರೆ ಖೈದಿಗಳ ರೀತಿಯೇ ಇವ್ರನ್ನು ನೋಡ್ಕೋಬೇಕಾಗುತ್ತೆ, ಆ ರೀತಿ ನೋಡ್ಕೋತಿಲ್ವಾ ಅಂತ ಪ್ರಶ್ನೆ ಮೂಡಿತ್ತು. ವಾದ ವಿವಾದಗಳನ್ನೆಲ್ಲ ಕೇಳಿದಾದ ನಂತರದಲ್ಲಿ ದರ್ಶನ್ಗೆ ಶಾಕ್ ಎದುರಾಯ್ತು. ಏನು ಅಂದ್ರೆ ಈ ವ್ಯಕ್ತಿ ಕೊಟ್ಟಂತಹ ಕಾರಣಗಳು ಯಾವುದು ಕೂಡ ಸೂಕ್ತವಾಗಿಲ್ಲ ಅಂತ. ಆಮೇಲೆ ಬೇರೆ ಖೈದಿಗಳು ಯಾವ ರೀತಿ ಜೈಲಿನಲ್ಲಿ ಇರ್ತಾರೋ ಈ ವ್ಯಕ್ತಿ ಕೂಡ ಅದೇ ರೀತಿಯಾಗಿರ್ಬೇಕು. ಇನ್ನು ಟ್ರಯಲ್ ವಿಚಾರ ಅಂತ ಬಂದಾಗ ಟ್ರಯಲ್ ತುಂಬಾ ಆನೆಗತಿಯಲ್ಲಿ ನಡೀತಾ ಇದೆ. ಬೇಕು ಅಂತಾನೆ ಹುನ್ನಾರ ಮಾಡಿ ನನ್ನನ್ನು ಜೈಲಲ್ಲಿ ಕೊಳಿಸ್ಬೇಕು ಅಂತಾನೆ ನಿಧಾನಕ್ಕೆ ಮಾಡ್ತಾ ಇದ್ದಾರೆ ಟ್ರಯಲ್ನ ಅಂತ ಕೂಡ ದೂರಿದ್ರು ದರ್ಶನ್ ಪರ ವಕೀಲರು. ಅದನ್ನ ಪರಿಶೀಲನೆ ಮಾಡಿದ್ರು. ಅದು ಎಲ್ಲ ಒಂದ್ ಕಡೆ ಹೌದು ಅಂತ ಅನ್ಸಿರುತ್ತೆ ಸುಪ್ರೀಂ ಕೋರ್ಟ್ಗೆ, ಯಾಕಿಷ್ಟು ನಿಧಾನವಾಗಿ ಟ್ರಯಲ್ ಕಾರ್ಯಾಚರಣೆ ನಡೀತಾ ಇದೆ ಅಂತ. ಹಾಗಾಗಿ ಇನ್ನು 1 ವರ್ಷ ಜೈಲಲ್ಲಿರಿ, ಟ್ರಯಲ್ ನ ಆದಷ್ಟು ಬೇಗ ಮುಗಿಸಿದ ನಂತರದಲ್ಲಿ ಮತ್ತೊಮ್ಮೆ ವಿಚಾರಣೆಯನ್ನ ಮಾಡಿ ದರ್ಶನ್ ಆರೋಪಿಯನ್ನ ಹೊರಗೆ ಕಳಿಸೋದ ಬೇಡವಾ ಅಂತ ಡಿಸೈಡ್ ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿರುವಂತದ್ದು. ಈಗ ಸೆಷನ್ಸ್ ಕೋರ್ಟ್ಗೆ ದರ್ಶನ್ ಪರ ವಕೀಲರು ಸುಪ್ರೀಂ ಕೋರ್ಟ್ ನೀಡಿರುವಂತ ಏನೇನು ಪ್ರತಿ ಇದೆ ಅಂದ್ರೆ ಆದಷ್ಟು ಬೇಗ ಟ್ರಯಲ್ ಆರಂಭ ಆಗಬೇಕು, ಬೇಗ ಬೇಗ ಕೆಲಸವನ್ನ ಮುಗಿಸ್ಬೇಕು, ಕಾರ್ಯಾಚರಣೆ ಏನೇನಿದೆ ಟ್ರಯಲ್ ಕಾರ್ಯಾಚರಣೆಯನ್ನ ಅಂತ ಆ ಒಂದು ಪ್ರತಿಯನ್ನ ಈಗ ತಲುಪಿಸಿ ಆಗಿದೆ ಸೆಷನ್ ಕೋರ್ಟ್ಗೆ. ಸದ್ಯದಲ್ಲೇ ಆರಂಭ ಆಗುತ್ತೆ ಟ್ರಯಲ್. ಇನ್ನು ಮೇಲೆ ಹೊಸ ಹೊಸ ವಿಚಾರಗಳು ದರ್ಶನ್ ಈ ಒಂದು ಕೊಲೆ ಕೇಸ್ ಏನಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ಹೊಸ ಹೊಸ ವಿಚಾರಗಳು ಗೊತ್ತಾಗ್ತಾ ಹೋಗಬಹುದು. ಈ ಸಾಕ್ಷ್ಯ ನಾಶಕ್ಕೆ ಮಾಡಿದಂತಹ ಏನೇನೆಲ್ಲ ಪ್ರಯತ್ನಗಳಿರ್ಬೋದು ಅಥವಾ ನಿಜವಾಗ್ಲೂ ಕೂಡ ಹೇಗೆಲ್ಲ ಆಯ್ತು ಟ್ರಯಲ್ ನಲ್ಲಿ, ಮತ್ತೊಮ್ಮೆ ಹಿಂದೆ ಹೋಗಿ ವಾಪಸ್ ಹೋಗಿ ಆ ಕೊಲೆ ಕೇಸನ್ನ ಬೇರಿಸುವಂತ ಕೆಲಸವನ್ನ ಮಾಡ್ತಾರೆ ಅಧಿಕಾರಿಗಳು. ಹಾಗಾಗಿ ಅದಾದ ನಂತರದಲ್ಲಿ ದರ್ಶನ್ಗೆ ಏನೇನೆಲ್ಲ ಸಮಸ್ಯೆಗಳಿತ್ತು ಅದನ್ನೆಲ್ಲ ಈಗ ದಿನಪತ್ರಿಕೆಯನ್ನ ನೀಡುವಂಥದ್ದಾಗಿರ್ಬಹುದು, ವಾಕ್ ಮಾಡೋದಕ್ಕೆ ಅವಕಾಶ ಕೊಡೋದಾಗಿರಬಹುದು, ಬೇರೆ ಖೈದಿಗಳಿಗೆ ಯಾವ್ಯಾವ ರೀತಿಯ ಊಟ ತಿಂಡಿ ಎಲ್ಲ ಸರಿಯಾದ ಸಮಯಕ್ಕೆ ಒದಗಿಸುವಂಥದ್ದು, ಮತ್ತೆ ಈ ವ್ಯಕ್ತಿ ನನ್ನ ಫ್ಯಾಮಿಲಿಯವ್ರ ಜೊತೆ ಮಾತನಾಡೋಕೆ ಸಮಯ ಅವಕಾಶವನ್ನು ಕೊಡ್ತಾ ಇಲ್ಲ ಅಂತ ಎಲ್ಲ ದೂರಿದ್ರು. ಎಲ್ಲದಕ್ಕೂ ಅವಕಾಶವನ್ನು ಕೊಟ್ಟಾಗಿದೆ. ಈಗ